ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮಗೆ ನೋಡೋಣ ಮನೆಯಲ್ಲೇ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ, ಅದೇ ರೀತಿ ನೆಲ ಒರೆಸಲಿಕ್ಕೆ ಎಲ್ಲ ಆಗುವಂತಹ ಒಂದು ಸೋಪ್ ಲಿಕ್ವಿಡನ್ನು ಯಾವ ರೀತಿ ಮಾಡೋದು ಅಂತ. ನಮ್ಮ ಮನೆಯಲ್ಲೇ ಇರುವಂತಹ ಕೆಲವೊಂದು ಐಟಮ್ಸನ್ನೆಲ್ಲ ಉಪಯೋಗಿಸಿ ನಮಗೆ ತುಂಬ ಸುಲಭವಾಗಿ ಇದನ್ನು ಮಾಡಬಹುದು. ಒಂದು 5-6 ತಿಂಗಳವರೆಗೆ ನಾವಿದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಬೇಸಿಗೆಯಲ್ಲಿ ಸಾಮಾನ್ಯ ನಾವೆಲ್ಲರೂ ಮನೆಯಲ್ಲಿ ನಿಂಬೆಹಣ್ಣಿನ ಜ್ಯೂಸನ್ನು ಮಾಡ್ತೀವಿ. ಅದರ ಸಿಪ್ಪೆಯನ್ನು ಇನ್ನು ಬಿಸಾಡಬೇಡಿ, ತೆಗೆದಿಟ್ಕೊಳ್ಳಿ. ಇದೇ ರೀತಿ ಲಿಕ್ವಿಡನ್ನು ನಮಗೆ ಮನೆಯಲ್ಲೇ ಮಾಡಿ ಇಟ್ಕೋಬೋದು. ಇದೇ ರೀತಿ ನೆಲ ಒರೆಸ್ಬೋದು. ಅದೇ ರೀತಿ ನಮ್ಮದು ಟಾಯ್ಲೆಟ್, ಬಾತ್ರೂಮನ್ನು ಸಹ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಎಷ್ಟು ಕೊಳಕಾಗಿರುವ ಬಾತ್ರೂಮ್ ಆದರೂ, ಎಷ್ಟೇ ಗಲೀಜಾಗಿರುವಂತಹ ಟಾಯ್ಲೆಟ್ ಟೈಲ್ಸನ್ನೆಲ್ಲ ನಮಗೆ ತುಂಬ ಈಸಿಯಾಗಿ ಈ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೋಬೋದು. ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಎಷ್ಟು ಗಲೀಜಾಗಿದೆ ನೋಡಿ ಟಾಯ್ಲೆಟ್. ಇದೆಲ್ಲ ಈಸಿಯಾಗಿ ನಮಗೆ ಕ್ಲೀನ್ ಮಾಡ್ಬೋದು. ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ, ನಾನಿವಾಗ ಸಾಮಾನ್ಯ ಪ್ರತಿದಿನ ಸ್ಯಾಲಡ್ ಮಾಡಲಿಕ್ಕೆ, ಅದೇ ರೀತಿ ಜ್ಯೂಸ್ ಮಾಡಲಿಕ್ಕೆಲ್ಲ ಒಂದಾದರೂ ನಿಂಬೆಹಣ್ಣನ್ನು ನಾವು ಯೂಸ್ ಮಾಡ್ತೀವಿ. ಅದರ ಸಿಪ್ಪೆನೆಲ್ಲ ಈ ಥರ ಒಂದು ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ ನಿಂಬೆಹಣ್ಣಿನ ಸಿಪ್ಪೆ. ನೋಡಿ, ಇದನ್ನೆಲ್ಲ ಈಗ ಕಟ್ ಮಾಡ್ಕೋಬೇಕು. ಅದೇ ರೀತಿ ನಾವು ನಿಂಬೆಹಣ್ಣು ತರುವಾಗ ಈ ಥರ ಹಸಿರಾಗಿರುವಂತಹ ನಿಂಬೆಹಣ್ಣು, ಸ್ವಲ್ಪ ಸಣ್ಣ ಸಣ್ಣ ನಿಂಬೆಹಣ್ಣೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಕೊಂಡು ಅದನ್ನು ಸಹ ಕಟ್ ಮಾಡಿ ಇದರ ಜೊತೆ ಹಾಕ್ತಾಯಿದ್ದೀನಿ. ಈ ಥರ ಇದನ್ನು ಹಾಕಿದ್ರೂ ಆಗುತ್ತೆ. ಈ ಥರದ್ದು ನಿಂಬೆಹಣ್ಣು ನಿಮ್ಮ ಹತ್ರ ಇಲ್ಲ ಅಂದರೆ, ಸಣ್ಣದಿಲ್ಲ ಅಂದರೆ ಅದು ಸಿಪ್ಪೆ ಮಾತ್ರ ಆದರೂ ಆಗುತ್ತೆ. ನಾನಿವಾಗ ಸ್ವಲ್ಪ ಇವಾಗ 1 kg, ಅರ್ಧ kg ಎಲ್ಲ ನಿಂಬೆಹಣ್ಣು ತರುವಾಗ ಅದರೊಳಗಡೆ ಈ ಥರ ಹಸಿಯಾಗಿರೋದು ಕಾಯಿ ಎಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಅದನ್ನು ಸಹ ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಈ ನಿಂಬೆಹಣ್ಣಿನ ಸಿಪ್ಪೆನೆಲ್ಲ ನಾವು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಬೇಕು. ನೋಡಿ, ನಾನಿವಾಗ ಪ್ರೆಷರ್ ಕುಕ್ಕರಿಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಹಾಳಾಗಿರುವಂತಹ ನಿಂಬೆಹಣ್ಣಿದ್ರೂ ಸಹ ಆಗುತ್ತೆ. ಆಮೇಲೆ ನೀರು, ನಾವು ನಿಂಬೆಹಣ್ಣೆಲ್ಲ ಅದರ ಸಿಪ್ಪೆಯೆಲ್ಲ ಮುಳುಗುವಷ್ಟು ನೀರನ್ನು ಇದ್ರ ಮೇಲೆ ಹಾಕಿ ಇನ್ನಿದನ್ನು ಕವರ್ ಮಾಡಿ ನಾವೊಂದು 2 ಅಥವಾ 3 ವಿಸಿಲ್ ಹಾಕಬೇಕು. ನಾನಿವಾಗ 2 ವಿಸಿಲ್ ಹಾಕ್ತಾಯಿದ್ದೀನಿ. ನೋಡಿ, ಕವರ್ ಮಾಡಿ 2 ವಿಸಿಲ್ ಕೂಗಿಸ್ತಾ ಇದ್ದೀನಿ. ಆ ಟೈಮಲ್ಲಿ ನಾವು ಒಂದು 2 ಲೀಟರ್ ನೀರನ್ನು ಚೆನ್ನಾಗಿ ಕುದಿಸಿ ತಣ್ಣಗಾಗಲಿಕ್ಕೆ ಸೈಡಿಗೆ ಇಟ್ಕೋಬೇಕು. ಇಲ್ಲಿ ನಮ್ಮದು ಪ್ರೆಷರ್ ಕುಕ್ಕರ್ದು ಪ್ರೆಷರೆಲ್ಲ ಹೋದ್ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ಓಪನ್ ಮಾಡಿದ್ದೀನಿ. ನೋಡಿ, ಇದೇ ರೀತಿ. ನಿಮ್ಮ ಹತ್ರ ಸ್ವಲ್ಪ ಹಳೆಯ ಕುಕ್ಕರ್ ಇದ್ದರೆ, ಸ್ವಲ್ಪ ಅಡಿಯೆಲ್ಲ ಹಿಡ್ದಿದ್ದರೆ ಆ ಕುಕ್ಕರನ್ನು ಯೂಸ್ ಮಾಡಿ, ಒಳ್ಳೆ ಕ್ಲೀನ್ ಆಗುತ್ತೆ. ಇನ್ನು ತಣ್ಣಗಾದ ಆ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನಾವಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನಾನಿವಾಗ 2 ಪೋರ್ಷನ್ ಆಗಿ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಒಳ್ಳೆ ನೈಸಾಗಿ ನಾವಿದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ನಾನು ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ. ಚೂರು ಸಹ ತರಿ ಇರಬಾರ್ದು. ಅದೇ ರೀತಿ ಗ್ರೈಂಡ್ ಮಾಡುವಾಗ ಬೇರೆ ಯಾವುದು ನೀರು ಹಾಕಬಾರ್ದು. ನಾವು ನಿಂಬೆಹಣ್ಣಿನ ಸಿಪ್ಪೆ ಬೇಯಿಸಿದ ಆ ನೀರು ಸ್ವಲ್ಪ ಇರ್ತದಲ್ಲ, ಅದನ್ನು ಸಹ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಇನ್ನು ಇದೇ ರೀತಿ ಸ್ವಲ್ಪ ದೊಡ್ಡ ಒಂದು ಪಾತ್ರೆಗೆ ಇದನ್ನು ಹಾಕಬೇಕು. ನಾನು 2 ಬ್ಯಾಚ್ ಆಗಿ ಗ್ರೈಂಡ್ ಮಾಡಿದ್ದೀನಿ. 2ನೇ ಬ್ಯಾಚನ್ನು ಸಹ ಗ್ರೈಂಡ್ ಮಾಡಿ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ನಾವು ಸ್ವಲ್ಪ ನೀರನ್ನು ಹಾಕಬೇಕು. ಆ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡುವಾಗ ಸಹ ಬೇರೆ ಯಾವುದು ನೀರು ಹಾಕಬಾರ್ದು. ನಾವು ಕುದಿಸಿ ತಣ್ಣಗಾಗಲಿಕ್ಕೆ ಇಟ್ಟಿದ್ವಲ್ಲ, ಆ ನೀರು ಸ್ವಲ್ಪ ಹಾಕಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಇದಕ್ಕೆ ನೀರು ಹಾಕಿ ಇದೇ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೆಲ್ಲ ಒಳ್ಳೆ ಮಿಕ್ಸ್ ಆದಮೇಲೆ ಇನ್ನು ನಾವಿದಕ್ಕೆ ಸೇರಿಸಬೇಕು. ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ, ನಾನಿಲ್ಲಿ ಸಣ್ಣ ಚಮಚ ಆದ್ದರಿಂದ 1.5 ಚಮಚ ಅಡುಗೆ ಸೋಡಾ ಹಾಕಿದ್ದೀನಿ. ಅದೇ ರೀತಿ ಇನ್ನು ನಾವಿದಕ್ಕೆ ಸೇರಿಸಬೇಕು ವಿನಿಗರ್. ಒಂದು 3-4 ಚಮಚ ವಿನಿಗರನ್ನು ಸೇರಿಸಿದರೆ ಸಾಕು. ನೋಡಿ, ವಿನಿಗರನ್ನು ಸಹ ಹಾಕಿದ್ದೀನಿ. ಆಮೇಲೆ ಒಳ್ಳೆ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಮಿಕ್ಸ್ ಮಾಡ್ತಾ ಇದ್ದಂಗೆ ಇದು ಒಳ್ಳೆ ಫೋಮ್ ಆಗ್ತಾ ಬರ್ತದೆ. ನೋಡಿ, ನೀವೇ ನೋಡ್ತಾ ಇದ್ದೀರಿ. ನೋಡಿ, ಅಡುಗೆ ಸೋಡಾ, ವಿನಿಗರ್ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯನ್ನು ಗ್ರೈಂಡ್ ಮಾಡಿದ್ದು ಇದೆಲ್ಲ ಒಳ್ಳೆ ಫೋಮ್ ಆಗ್ತಾ ಇದೆ. ನೋಡಿ, ಇದು ನಮಗೆ ಮಿಕ್ಸ್ ಮಾಡಿ ಇದೇ ರೀತಿ ನಮಗೆ ಯೂಸ್ ಮಾಡ್ಬೋದು. ಆದರೆ ಇದು ತುಂಬ ತಿಕ್ಕಲ್ವಾ, ಅದಕ್ಕೋಸ್ಕರ ನಾವು ಇದಕ್ಕೆ ಕುದಿಸಿ ಆರಿಸಿದ ಸ್ವಲ್ಪ ನೀರನ್ನು ಸಹ ಸೇರಿಸಬೇಕು.
ಅದೇ ನಮ್ಮದು ಈ ಲಿಕ್ವಿಡಿಗೆ ಒಳ್ಳೆ ಒಂದು ಕಲರ್ ಬರಲಿಕ್ಕೆ, ಅದೇ ರೀತಿ ಬ್ಯಾಕ್ಟೀರಿಯಾ ಎಲ್ಲ ಸಾಯಲಿಕ್ಕೋಸ್ಕರ ನಾವಿದಕ್ಕೆ 1 ಚಮಚ ಅರಸಿನ ಹುಡಿಯನ್ನು ಸಹ ಹಾಕ್ತಾಯಿದ್ದೀವಿ. ನಾನಿಲ್ಲಿ 1 ಚಮಚ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಆರ್ಗ್ಯಾನಿಕ್ ಆಗಿರುವಂತಹ ಅರಸಿನ ಹುಡಿಯನ್ನು ಹಾಕಿದ್ದೀನಿ. ನೋಡಿ, ಅರಸಿನ ಹುಡಿಯನ್ನು ಸಹ ಹಾಕಿ ಒಳ್ಳೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ನೋಡಿ ನಿಮಗೆ ಒಳ್ಳೆ ಕಲರ್ ಬರ್ತಾ ಇದೆ. ನೋಡಿ ಎಷ್ಟು ಒಳ್ಳೆ ಫೋಮ್ ಆಗ್ತಾ ಇದೆ ಅಂತ. ಇದು ಒಳ್ಳೆ ಮಿಕ್ಸ್ ಆಗಬೇಕು, ಯಾಕಂದರೆ ನಮ್ಮದು ಅರಸಿನ ಹುಡಿ ಎಲ್ಲ ಗಂಟು ಆಗಬಾರ್ದು. ಅದೇ ರೀತಿ ಬೇಕಿಂಗ್ ಸೋಡಾ ಸಹ ಹಾಕಿದ್ದೀವಲ್ಲ. ಒಳ್ಳೆ ಮಿಕ್ಸ್ ಆದಮೇಲೆ ನಾವಿನ್ನು ಕುದಿಸಿ ಆರಲಿಕ್ಕೆ ಇಟ್ಟಿರುವಂತಹ ನೀರು, ತಣ್ಣಗಾದ ನೀರು, ಕುದಿಸಿ ತಣ್ಣಗಾದ ನೀರನ್ನು ಇದಕ್ಕೆ ಸೇರಿಸಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಇದೇ ರೀತಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಒಳ್ಳೆ ಮಿಕ್ಸ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆ ಒಂದು ಲಿಕ್ವಿಡು ರೆಡಿಯಾಗುತ್ತೆ. ಇನ್ನು ನೀವು ಯೂಸ್ ಮಾಡಿರುವಂತಹ ನಿಂಬೆ ಹಣ್ಣಿನ ಸಿಪ್ಪೆನೆಲ್ಲ ಬಿಸಾಡಬೇಡಿ, ತೆಗೆದಿಟ್ಕೊಳ್ಳಿ. ತಿಂಗಳಿಗೆ ಒಂದು ಸರ್ತಿ, ಅದೇ ರೀತಿ 2 ತಿಂಗಳಿಗೆ ಒಂದು ಸರ್ತಿ ಎಲ್ಲ ಇದೇ ರೀತಿ ಆರ್ಗ್ಯಾನಿಕ್ ಆಗಿರುವಂತಹ, ನಮಗೆ ಮನೆಯಲ್ಲೇ ಯಾವುದೇ ಕೆಮಿಕಲ್ಸ್ ಇಲ್ಲದಂತಹ ಲಿಕ್ವಿಡನ್ನು ಮನೆಯಲ್ಲೇ ಮಾಡ್ಬೋದು. ದುಡ್ಡು ಸಹ ಜಾಸ್ತಿ ನಮಗೆ ಖರ್ಚಾಗೋದಿಲ್ಲ. ಅದೇ ಈ ಲಿಕ್ವಿಡ್ ನಮಗೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಇದಕ್ಕೆ ನಾವು ವಿಮ್ ಲಿಕ್ವಿಡ್ ಅಂತ, ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ಯಾವುದೇ ನಾವು ಟಾಯ್ಲೆಟನ್ನು ಕ್ಲೀನ್ ಮಾಡೋ ಲಿಕ್ವಿಡನ್ನು ತಂದು ಅದಕ್ಕೆ ಸ್ವಲ್ಪ 1 ಚಮಚ ಅಥವಾ 2 ಚಮಚ ಮಿಕ್ಸ್ ಮಾಡ್ಕೋಬೋದು. ಇನ್ನು ಈ ಥರ ಒಂದು ಬಾಟ್ಲಿಗೆ ಇದನ್ನು ನಾವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. 2 ತಿಂಗಳು, 3 ತಿಂಗಳು, 6 ತಿಂಗಳವರೆಗೆ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಈ ಸೋಪನ್ನು ನಮಗೆ ನೆಲ ಒರೆಸಲಿಕ್ಕೆ ಉಪಯೋಗಿಸ್ಬೋದು, ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಬೋದು, ಅದೇ ರೀತಿ ಪಾತ್ರೆ ತೊಳಿಲಿಕ್ಕೆ ನಮಗೆ ಉಪಯೋಗಿಸ್ಬೋದು. ಸಿಂಕ್, ಈಗ ನಮ್ಮದು ಮನೆಯಲ್ಲಿರುವ ಸಿಂಕನ್ನು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಯಾವುದೇ ಕ್ಲೀನಿಂಗಿಗೆ ನಾವು ಈ ಲಿಕ್ವಿಡನ್ನು ಉಪಯೋಗಿಸಬಹುದು. ನಾನಿವಾಗ ಇದೇ ರೀತಿ 2.5 ಬಾಟ್ಲಷ್ಟು ಸೋಪ್ ಲಿಕ್ವಿಡನ್ನು ರೆಡಿ ಮಾಡಿದ್ದೀನಿ. ಇದರಿಂದ ನಮಗೆ ಪಾತ್ರೆ ತೊಳಿಬೋದು, ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡ್ಬೋದು. ಯಾವುದೇ ಕ್ಲೀನಿಂಗಿಗೆ ಈ ಲಿಕ್ವಿಡನ್ನು ನಮಗೆ ಉಪಯೋಗಿಸ್ಬೋದು. ಎಷ್ಟು ಗಲೀಜಾಗಿರುವ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ನಮಗೆ ಕ್ಲೀನ್ ಮಾಡ್ಬೋದು. ನಾನಿವಾಗ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಅದೇ ರೀತಿ ಪಾತ್ರೆ ತೊಳಿಲಿಕ್ಕೆ ಎಲ್ಲ ಇದೇ ಲಿಕ್ವಿಡನ್ನು ಉಪಯೋಗಿಸುವುದು. ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಮಾಡಬೇಡಿ, ಫಸ್ಟಿಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದು ಅಂತ. ನೋಡಿ, ನಾನಿವಾಗ ಕ್ಲೀನ್ ಮಾಡಿರುವಂತಹ ಟಾಯ್ಲೆಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ತುಂಬ ಒಳ್ಳೆಯದು. ಜಾಸ್ತಿ ದುಡ್ಡು ಖರ್ಚೇನಿಲ್ಲ, ನಮಗೆ ಈಸಿಯಾಗಿ ಮನೆಯಲ್ಲೇ ಇದನ್ನೆಲ್ಲ ಮಾಡ್ಕೋಬೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿರುವ ಇನ್ನೊಂದು ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.